ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಮಿಲಾನಾ ವ್ಲಾಗ್ಸ್. ಯಾರೆಲ್ಲ ಹೊಸದಾಗಿ ನೋಡ್ತಿರೋ ಪ್ಲೀಸ್ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಅಪ್ಕಮಿಂಗ್ ವ್ಲಾಗ್ಸ್ ವರಮಹಾಲಕ್ಷ್ಮಿದು ಅಪ್ಡೇಟ್ ಮಾಡ್ತಾ ಇರ್ತೀನಿ. ಸೊ ಅದಕ್ಕೋಸ್ಕರ ವೆಯ್ಟ್ ಮಾಡ್ತಾಯಿರಿ ಅಂತ ಹೇಳ್ತಾ, ಸೊ ಇವತ್ತು ನಾನು ಮತ್ತೆ ಶಾಪಿಂಗ್ ಹೋಗಿದ್ವಿ. ಆವಾಗ ಜಸ್ಟ್ ಕ್ಯಾಪ್ಚರ್ ಮಾಡಿಕೊಂಡೆ. ಇನ್ನೂ ಸ್ವಲ್ಪ ಹಬ್ಬಕ್ಕೆ ಏನೇನೋ ಬೇಕಿತ್ತಲ್ಲ ಅದೆಲ್ಲ ತರೋದಕ್ಕೆ ಅಂತ ಹೋಗಿದ್ವಿ. ಸೊ ಇಲ್ಲಿ ತುಂಬ ಚೆನ್ನಾಗಿತ್ತು, ಹೂಗಳಂತೂ ತುಂಬ ಚೆನ್ನಾಗಿರೋ ಕಲೆಕ್ಷನ್ಸ್ ಇತ್ತು. ಸೊ ನಾನು ಈ ಸರಿ ಚೆಂಡು ಥೀಮಲ್ಲಿ ಮಾಡೋಣ ಅಂದ್ಕೊಂಡಿದ್ದೆ. ಅದಕ್ಕೆ ಯಾವ ಥರ ಬೇಕು ಅದನ್ನು ತೊಗೊಂಡೆ. ಹಾಗೆ ದೇವರಿಗೆ ಕೊಡೋರಿಗೆ ಆಮೇಲೆ ನನಗೆಲ್ಲ ಬಳೆ ತೊಗೋಬೇಕಿತ್ತು, ಅದನ್ನು ತೊಗೊಂಡ್ವಿ. ಇದು ಅಮ್ಮನ ಜೊತೆ ಹೋಗಿದ್ದೆ. ಆಮೇಲೆ ಈಗ ಇದೇನು ನೋಡ್ತಾ ಇದ್ದೀರಾ, ಇದು ಬಂದು ನಾನು ಒಂದಿನ ಕಾಲೇಜ್ ಮುಗಿಸ್ಕೊಂಡು ಮಾರ್ಕೆಟಿಗೆ ಹೋಗಿದ್ದೆ. ಇನ್ನೊಂದು ಸ್ವಲ್ಪ ಏನೇನೋ ಬಂದಿದ್ವಿ, ಅದನ್ನೆಲ್ಲ ತೊಗೋಬೇಕಿತ್ತು. ಹಾಗಾಗಿ ನಾನು ಕಾಲೇಜ್ ಮುಗಿಸ್ಕೊಂಡು ಮಾರ್ಕೆಟಿಗೆ ಹೋಗಿದ್ದೆ. ಹಂಗೆ ಬಟ್ಲುಗೆಲ್ಲ ಹಾಕಿಡ್ಬೇಕಿತ್ತು, ಇನ್ನೂ ಇರಲಿ ಜಾಸ್ತಿನೇ ಅಂದ್ಬಿಟ್ಟು ಇನ್ನೊಂದು ಸ್ವಲ್ಪ ಎಕ್ಸ್ಟ್ರಾ ಆರ್ಡ್ರ್ ಮಾಡಿದ್ವಿ. ನೋಡಿ, ಕ್ಯಾಶ್ಯೂ, ಆಮೇಲೆ ಇದು ಒಣ ಖರ್ಜೂರ, ಆಮೇಲೆ ಸ್ವಲ್ಪ ಅಂಜೂರ, ಇಲ್ಲಿ ಕಾಣ್ತಾ ಇರ್ಬೋದು ನಿಮಗೆ ಅಂಜೂರ ಇದು. ಸೊ ಅಂಜೂರ ಆಮೇಲೆ ಸ್ವಲ್ಪ ಬಾದಾಮಿ ಇತ್ತು, ಆದ್ರೂ ತರಿಸಿದ್ವಿ. ನೋಡಿ ಇಲ್ಲಿ ಖರ್ಜೂರ ನೋಡಿ, ಈಗ ಒಂದು ಸ್ವಲ್ಪ ಆರೆಂಜ್ ಕಲರ್ ಇದೆ, ಈ ಕಲರ್ ಇದೆ, ಏನೋ ಗೊತ್ತಿಲ್ಲ ಒಟ್ಟಿನಲ್ಲಿ. ಬಟ್ ಇಷ್ಟು ಬೇಕಿತ್ತು ನನಗೆ ಅಂದ್ಬಿಟ್ಟು ತರಿಸಿದ್ವಿ. ನಮ್ಮಮ್ಮ ಇಲ್ಲಿ ನೋಡಿ ಸ್ವಲ್ಪ ಕಟ್ಟಿದ್ದಾರೆ, ಅಂದರೆ ಇನ್ನು ಸ್ವಲ್ಪ ಕಟ್ಟು ಆಲ್ರೆಡಿ ಫ್ರಿಜ್ಜಲ್ಲಿ ಇಟ್ಟಿದ್ದಾರೆ, ಆಮೇಲೆ ತೋರಿಸ್ತೀನಿ. ಇನ್ನೂ ಸ್ವಲ್ಪ ಕಟ್ಟಬೇಕು, ಆದರೆ ಮಲ್ಲಿಗೆ ಹೂವು ಕನಕಾಂಬರ ಬಾಡೋಗ್ಬಿಡ್ತವೆ, ಬಿಡುತ್ತೆ, ಬಾಡೋಗೆಲ್ಲ ಬಿಡುತ್ತೆ ಅಂತ ಅಂದ್ಬಿಟ್ಟು ಬೇಗ ಕಟ್ಟಿ ಮೊಗ್ಗ ಹಂಗಿದ್ದಾಗಲೇ ಕಟ್ಬಿಟ್ಟು ಇಡೋಣ ಅಂದ್ಬಿಟ್ಟು. ಇಲ್ಲಿ ನೋಡಿ ಮಲ್ಲಿಗೆ ಹೂವು ಎಷ್ಟು ವೇಸ್ಟ್ ಇದೆ ನೋಡಿ, ಇಲ್ಲಿ ಕಟ್ಬಿಟ್ಟು ಇಟ್ಟಿತ್ತು ನಮ್ಮಮ್ಮ ಆಗಲೇ. ಇದೆಲ್ಲ ನಮಗೆ ಮಡ್ಕೊಳ್ಳೋಕ್ಕೆ, ಇದೆಲ್ಲ ಮಡ್ಕೊಳ್ಳೋಕ್ಕೇನೆ ಇಷ್ಟು. ನನಗೆ ಅಷ್ಟುದ್ದ ಮಡ್ಕೊತೀನ, ಇಷ್ಟುದ್ದ ಮಡ್ಸೋಕೆ ನಮ್ಮಮ್ಮ ನೋಡಿ ನಂಗೆ ರೆಡಿ ಮಾಡಿಲ್ಲ. ಅರ್ಧ ಮಾರು ಹೂ ಮಡ್ಕೊಳಕ್ಕೆ ಇಷ್ಟ ಅಂದ್ಬಿಟ್ಟು ಅಷ್ಟೊಂದು ಕಟ್ಟಿದ್ದಾರೆ ನನಗೆ. ಇದನ್ನು ಹಾಕಮ್ಮ, ಇನ್ನೊಂದು ಸಪ್ರೇಟ್ ದೇವ್ರಿಗೆ ಕಳ್ಸಿದ್ಮೇಲೆ ಮಡ್ಸೋಕ್ಕೆ ಅಂತಲೇ ಸಪ್ರೇಟ್ ಮಾಡಿದ್ದೀವಿ. ಸೊ ಈಗೆಲ್ಲ ಏರ್ ತೆಗೆದ್ಬಿಟ್ಟು ಕ್ಲೀನಾಗಿ ಫ್ರಿಜ್ಜಿಗೆ ಇಟ್ಕೊಳ್ಳಿ. ಬೇಕಾದ್ರೆ 2 ಕವರ್ ಕಟ್ಬಿಟ್ಟು ಇಡಿ, ಇಲ್ಲ ಬಾಕ್ಸಿಗೆ ಹಾಕ್ಬೋದು ನೀವು, ಅಂದರೆ ಕವರಲ್ಲಿ ಕಟ್ಬಿಟ್ಟು ಬಾಕ್ಸಿಗೆ ಹಾಕೊಳ್ಳಿ. ಹೀಗೆ ನೋಡ್ತಾ ಇದ್ರೆ ಇದು ಎಲ್ಲೋ ಸೇವಂತಿಗೆ, ಇದು ಎಲ್ಲೋ ಮತ್ತು ವೈಟ್ ಸ್ವಲ್ಪ ಮಿಕ್ಸು. ಫುಲ್ ವೈಟ್ ಹೇಳಿದ್ವಿ, ನಮ್ಮಪ್ಪ ಈ ಕಲರ್ ತಂದುಬಿಟ್ಟಿದ್ದಾರೆ, ಅಂದರೆ ಎಲ್ಲೋ ಮಿಕ್ಸ್ ಥರ. ಸೊ ಇದು ಆಮೇಲೆ ಬಟನ್ಸ್ ರೋಸು, ಇಷ್ಟನ್ನು ಮಿಕ್ಸ್ ಮಾಡಿ ತೋಮಾಲೆ ಮಾಡ್ತಾಯಿರೋದು. ದೇವರಿಗೆ ಲಕ್ಷ್ಮಿಗೆ ಹಾಕೋಕ್ಕೆ ತೋಮಾಲೆನ. ನಾನು ಅರ್ಧ ನಮ್ಮಮ್ಮ ಅರ್ಧ ಕಟ್ತಾಯಿದ್ದೀವಿ ತೋಮಾಲೆನ. ನಾನು ಸ್ವಲ್ಪ ಜಾಸ್ತಿ ದಪ್ಪ ಮಾಡಿಬಿಟ್ಟಿದ್ದೀನಿ ಇಲ್ಲಿ, ಅದಕ್ಕೆ ಈಗ ಇಲ್ಲಿಂದ ಸಣ್ಣ ಮಾಡ್ತಾಯಿದ್ದೀನಿ. ಇದೆಲ್ಲ ಕರೆಕ್ಟಾಗಿದೆ. ಇದು ನಾನು ತೊಟ್ಟು ಜಾಸ್ತಿ ಉದ್ದ ಬಿಟ್ಟು ಪೋಣಿಸಿದ್ದೀನಿ, ಸೊ ಹಾಗಾಗಿ ಸ್ವಲ್ಪ ದಪ್ಪ ಆಗಿಬಿಟ್ಟಿದೆ. ಫೈನಲ್ ಆದಮೇಲೆ ತೋರಿಸ್ತೀನಿ. ಆ್ಯಕ್ಚುಲಿ ನನಗೆ ಶೂಟ್ ಮಾಡ್ಕೊಂಡು ಕೂರೋಕ್ಕಾಗಲ್ಲ ಈಗ. ಸೊ ನಾನು ಈ ಹೂವು ಎಲ್ಲ ಮಂಗಳವಾರ ಕಟ್ತಾ ಇರೋದು ಗೈಸ್. ಆಮೇಲೆ ನಾಳೆ ನಾಡಿದ್ದೆಲ್ಲ ಸ್ವಲ್ಪ ನಾಳೆ ಎಲ್ಲ ತಿಂಡಿ ಬೇಯಿಸೋದೇ ಆಗುತ್ತೆ ನಮ್ಮಮ್ಮ, ಹಾಗಾಗಿ ಇವತ್ತೇ ಹೂವೆಲ್ಲ ಕಟ್ಕೋತಾ ಇದ್ದೀವಿ. ಸೊ ಗೈಸ್ ನೋಡಿ, ದೇವ್ರಿಗೆ ತೋಮಾಲೆ ಇಷ್ಟುದ್ದ ಮಾಡಿದ್ದೀವಿ, ಚೆನ್ನಾಗಿ ಬಂದಿದೆ. ಕಜಾಯದಿಟ್ಟು ಗೈಸ್, ಎಣ್ಣೆ ಕಾಯಕ್ಕೆ ಇಟ್ಟಿದ್ದೀವಿ, ಇವಾಗ ಬೇಯಿಸ್ಬೇಕೆಲ್ಲ. ರವೆ ಉಂಡೆ ಒಂದು ಮಾಡಿಟ್ಟಿದ್ದಾರೆ ನಮ್ಮಮ್ಮ. ಈಗ ತಾನೇ ನಾನು ಕಾಲೇಜಿಂದ ಬಂದೆ, ಅದಕ್ಕೆ ಸೊ ಕಜಾಯ ಬೇಯಿಸೋಕ್ಕೆ ಇವಾಗ ನಾದ್ಕೋತಾ ಇದ್ದಾರೆ. ಸರಿ ಬೇಯಿಸ್ತಾ ಒಂದೊಂದೇ. ಕಜಾಯ ಎಲ್ಲ ಬೇಯಿಸಿತ್ತು ನೋಡ್ಬೋದು, ಚೆನ್ನಾಗಿ ಬಂದಿದ್ದಾವೆ. ಸೊ ಇದು ಬಂದು ಕರ್ಜಿಕಾಯಿ ಬೇಯಿಸೋದಕ್ಕೆ ಇದೇನಮ್ಮ ಹೂರ್ಣ, ಬೆಲ್ಲ ಹಾಕಿ ಮಾಡಿರೋದು, ಸಕ್ಕರೆ ಎಲ್ಲ
ಬೆಲ್ಲದಲ್ಲಿ ಚೆನ್ನಾಗಾಗುತ್ತೆ ಅಂದ್ಬಿಟ್ಟು ಡ್ರೈ ಫ್ರೂಟ್ಸು ಆಮೇಲೆ ಬೆಲ್ಲ, ಸಕ್ಕರೆಗಿಂತ ಬೆಲ್ಲ ಹಾಕಿ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ ಗೈಸ್. ಇವಾಗ ಬೇಯಿಸ್ಬೇಕು. ಕಜ್ಜಾಯ ಎಲ್ಲ ಆಯಿತು. ಸೊ ಗೈಸ್ ನೋಡ್ಬೋದು, ಈ ಥರ ರೆಡಿ ಮಾಡ್ಕೊಂಡಿದ್ದೀವಿ. ಇವಾಗ ಎಣ್ಣೆಗೆ ಹಾಕಿ ಫ್ರೈ ಮಾಡ್ಕೊಬೇಕು. ಕ್ಲೀನಾಗಿ ಲಾಕ್ ಮಾಡ್ಕೊಳ್ಳಿ, ಇಲ್ಲ ಎಣ್ಣೆಗೆ ಹಾಕಿದ್ಮೇಲೆ ಓಪನ್ ಆಗೋ ಚಾನ್ಸಸ್ ಇರುತ್ತೆ. ಆಮೇಲೆ ಆ್ಯಕ್ಚುಲಿ ಮೇಲ್ಗಡೆ ನಿಂತ್ಕೊಂಡು ಬೇಯಿಸೋಕ್ಕಾಗಲ್ಲ ಸುಮಾರು ಹೊತ್ತು ಅಂದ್ಬಿಟ್ಟು ಕೆಳಗಡೆ ಸ್ಟವ್ ಇಟ್ಕೊಂಡು ಮಾಡ್ತಾಯಿದ್ದೀವಿ. ಅಂದರೆ ಇನ್ನೊಂದು ಸಪ್ರೇಟ್ ಸ್ಟವ್ ಇದೆ ನಮ್ಮದು, ಅದರಲ್ಲಿ ನಾವು ಬುಧವಾರನೇ ಸಂಜೆನೇ ಎಲ್ಲ ತಿಂಡಿನೆಲ್ಲ ಮಾಡ್ಕೊಂಡ್ಬಿಟ್ವಿ. ಯಾಕಂದರೆ ಗುರುವಾರ ಬೇರೆ ಹಬ್ಬದ ಕೆಲಸಗಳೇ ಜಾಸ್ತಿ ಆಗುತ್ತೆ. ಹಾಗಾಗಿ ಬುಧವಾರನೇ ಎಲ್ಲ ಹಬ್ಬದ ತಿಂಡಿಗಳು ಏನೇನು ಬೇಯಿಸ್ಬೇಕು ನೈವೇದ್ಯಕ್ಕೆ ಅದೆಲ್ಲ ಬೇಯಿಸಿದ್ದೀವಿ. ಒಬ್ಬಿಟ್ಟು ಹೂರ್ಣ ಒಂದು ಗುರುವಾರ ಅದೆಲ್ಲ ಮಾಡ್ಕೊತೀವಿ. ಸೊ ನಾನು ನೆಕ್ಸ್ಟ್ ಗುರುವಾರ ಹಬ್ಬದ ಪ್ರಿಪರೇಷನ್ ವ್ಲಾಗ್ ಜೊತೆಗೆ ನಿಮಗೆ ಸಿಗ್ತೀನಿ. ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನನಗೆ ನೆಕ್ಸ್ಟ್ ಬರೋ ವೀಡಿಯೋಸ್ಗೋಸ್ಕರ ವೆಯ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಇದು ನಿಮಗೆ ನಾಳೆ ಗುರುವಾರ ಪೋಸ್ಟ್ ಮಾಡ್ತಾಯಿದ್ದೀನಿ ನಾನು ವೀಡಿಯೋನ. ಇವತ್ತೇ ಬುಧವಾರ ಶೂಟ್ ಮಾಡಿ ಎಡಿಟ್ ಮಾಡಿ ಲೈಕ್ ಆನ್ ಟೈಮ್ ಪೋಸ್ಟ್ ಮಾಡಬೇಕು ಅಂತ ಹೇಳಿ ಗುರುವಾರನೇ ನಾನು ನಿಮ್ಮೆಲ್ಲರಿಗೂ ಈ ವಿಡಿಯೋ ಅಪ್ಲೋಡ್ ಮಾಡ್ತೀನಿ. ಸೊ ಗುರುವಾರ ಶೂಟ್ ಮಾಡೋ ವೀಡಿಯೋನ ಶುಕ್ರವಾರ ಅಪ್ಲೋಡ್ ಮಾಡೋಣ ಅಂದ್ಕೊಂಡಿದ್ದೀನಿ. ಸೊ ಹಾಗೆ ನನ್ನ ನೆಕ್ಸ್ಟ್ ಹಬ್ಬದ ವ್ಲಾಗ್ ನೋಡಲಿಕ್ಕೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲೇ ಬರೋ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಹಾಗೆ ನನ್ನ ನೋಟಿಫಿಕೇಷನ್ ಬರುತ್ತೆ ಹಬ್ಬದ ವೀಡಿಯೋಸ್ ಎಲ್ಲ ಅಪ್ಲೋಡ್ ಮಾಡಿದಾಗ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್. ಸೊ ಗಾಯ್ಸ್ ಎಲ್ಲ ತಿಂಡಿನೂ ರೆಡಿ ಆಯಿತು. ನೋಡ್ಬೋದು ರವೆ ಉಂಡೆ ಬಾಕ್ಸಿಗೆ ಹಾಕಿಟ್ಬಿಟ್ಟಿದ್ದೀವಿ. ಸೊ ಇದು ಕರ್ಜಿಕಾಯಿ, ಕಜ್ಜಾಯ, ಚಕ್ಲಿ, ರವೆ ಉಂಡೆ. ಸೊ ಈ ಥರ ನಮ್ಮಲ್ಲಿ ಇಷ್ಟು ಥರ 4 ಥರ ಒಬ್ಬಿಟ್ಟು ಸೇರಿಸಿ 5 ಥರ ಆಗುತ್ತೆ.